ಎಂಜಾಯಿಂಗ್ ಸ್ಕೂಲ್ ಡೇಸ್ ಅಂತಾರಲ್ಲ, ಬ್ಯಾಕ್ ಟು ಸ್ಕೂಲ್ ಡೇಸ್ ಆ ಥರ ನಮ್ಗೆ ಖುಷಿ ಆಗಾಕತ್ತೈತಿ. ಸೊ ನನಗೆ ಶಿಲ್ಪನ್ನ ನೋಡಿ ಎಷ್ಟು ಖುಷಿ ಆಯಿತು ಅಂದರೆ, ಏನೋ ನನ್ನ ಆತ್ಮೀಯ ಗೆಳತಿ, ನನ್ನ ಅಕ್ಕ, ನನ್ನ ತಂಗಿ ಇವರೇ ಸಿಕ್ಬಿಟ್ರು ಶೋನಲ್ಲಿ ಅನ್ನೋವಷ್ಟು ಖುಷಿ ಆಯಿತು. ಶೂಟಿಂಗ್ ಅಂತ ಹೋದಾಗ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲ್ಲ, ಬಟ್ ಈ ಶೋ ಮುಖಾಂತರ ನಾನು ನನ್ನ ಮಗಳ ಜೊತೆ ಫುಲ್ 2.5 months ಫುಲ್ ಟೈಮ್ ಸ್ಪೆಂಡ್ ಮಾಡಿದ್ದೀನಿ. ಬೆಸ್ಟ್ ಫ್ರೆಂಡ್ ಇಬ್ಬರು ಇದ್ದಾರೆ. ಇಡೀ ಸೆಟ್ ಮಕ್ಕಳೆಲ್ಲ ನನ್ನ ಫ್ರೆಂಡ್ಸ್. ಇವರಿಬ್ಬರೇ ಬೆಸ್ಟ್ ಫ್ರೆಂಡ್ಸ್. ಅಂದರೆ ಎಲ್ಲರೂ ಇವಳನ್ನ ಸೆಟ್ಟಲ್ಲಿ ಕರೆಯೋದು ಮೇಕಪ್ ಕ್ವೀನ್. ನಮಸ್ಕಾರ ರೀ, ರೇಡಿಯೋ ಸಿಟಿ 91.1. ನನ್ನ ಹೆಸರು ಶಿಲ್ಪಾ, ಇವ್ನು ನನ್ನ ಮಗ ವಿಯಾನ್. ನಾವಿಬ್ಬರು ಇಲ್ಲೇ ಕಂಟೆಸ್ಟೆಂಟು. ನಾವು ಬೇಸಿಕಲಿ ಫ್ರಮ್ ಉತ್ತರ ಕರ್ನಾಟಕ, ಹುಬ್ಬಳ್ಳಿಯವರು. ಆ್ಯಕ್ಚುಲಿ ಫಸ್ಟೆಲ್ಲ ಏನು ಪ್ರಿಪೇರ್ ಆಗಿರಲಿಲ್ಲ. ಆಡಿಷನ್ ಟೈಮಿಂದ ಸ್ಟಾರ್ಟ್ ಆಯಿತು ಪ್ರಿಪ್ರೇಷನ್, ಹೆಂಗಿರ್ಬೋದು ಹೆಂಗಂತ. ಒಂದು ಆಡಿಷನ್, ಸೆಕೆಂಡ್ ಆಡಿಷನ್, ಅಲ್ಲಿಂದ ಸ್ಟಾರ್ಟ್ ಆಗಿ ಫಸ್ಟ್ ಲಾಂಚಿಂದ ಯಾವ ರೀತಿ ಇರುತ್ತೆ ಪ್ರತಿಯೊಂದು. ಫಸ್ಟ್ ಟೈಮೆಲ್ಲ ಹೊಸದು ನಮಗೆ ಗೇಮ್ ಕೊಟ್ಟಾಗ, ಓ ಈ ಥರ ಗೇಮ್ ಇರುತ್ತಾ, ನೆಕ್ಸ್ಟ್ ಹೆಂಗಿರ್ತೈತಿ ಅಂಥೇಳಿ ಈ ಥರ ಪ್ರಿಪೇರ್ ಆಗೋದ್ರಕ್ಕಿಂತ ಮುಂಚೆನೇ ನಮ್ಗೆ ಗೇಮ್ ಆಡಿಸೋರು. ಎಲ್ಲನೂ ನಮ್ಗೆ ಆ್ಯಕ್ಚುಲಿ ಶಾಕಿಂಗ್ ಆ್ಯಂಡ್ ಸರ್ಪ್ರೈಸ್. ಫ್ಲೋರ್ ಮೇಲೆ ಬಂದಾಗ ನಾವು ಏನು ಪ್ರಿಪೇರ್ ಆದರೂ, ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಂದ್ರೂ ಅದನ್ನ ಇಲ್ಲಿಯವರೆಲ್ಲ ಪ್ಲ್ಯಾನ್ ಚೇಂಜ್ ಮಾಡಿ ನಮಗೆ ಮಸಾಲ ಹಾಕಿ ಅಫ್ಕೋರ್ಸ್ ಅಳಿಸ್ತಾರೆ, ನಗಿಸ್ತಾರೆ, ಫನ್ ಮಾಡಿ ಕಳಿಸ್ತಾರೆ. ಅಫ್ಕೋರ್ಸ್ ಭಾಳ ಖುಷಿ ಐತ್ರಿ, ಯಾಕಂದ್ರೆ ಇಂಥ ದೊಡ್ಡ ರಿಯಾಲಿಟಿ ಶೋ, ಅದು ಕಲರ್ಸ್ ಕನ್ನಡದ ಸೂಪರ್ ಹಿಟ್ ರಿಯಾಲಿಟಿ ಶೋ, ಅದು 3rd ಸೀಸನ್. ನಾವು ಸೆಲೆಕ್ಟ್ ಆಗೋದು ದೊಡ್ಡ ಇಂಪಾರ್ಟೆಂಟ್, ಅಂದ್ರೆ ಸೆಲೆಕ್ಟ್ ಆಗೋದು ಭಾಳ ಮುಖ್ಯ ಆಗಿರ್ತೈತಿ. ಅಂಥದ್ರಾಗ ಸೆಲೆಕ್ಟ್ ಆಗಿ ಇಷ್ಟೊಂದು ಎಪಿಸೋಡ್ಸು ಫೈಟ್ ಮಾಡಿ ಗೆದ್ದು ಸೆಮಿಫಿನಾಲೆ ರೀಚ್ ಆಗಿವೆ ಅಂದ್ರೆ ಅದಕ್ಕಿಂತ ಖುಷಿ ಇನ್ನೇನಿರ್ತೈತೆ ಹೇಳ್ರಿ. ಎಂಜಾಯಿಂಗ್ ಸ್ಕೂಲ್ ಡೇಸ್ ಅಂತಾರಲ್ಲ, ಬ್ಯಾಕ್ ಟು ಸ್ಕೂಲ್ ಡೇಸ್ ಆ ಥರ ನಮ್ಗೆ ಖುಷಿ ಆಗಾಕತ್ತೈತಿ. ಮಕ್ಳಿಗೆ ಸ್ಕೂಲ್ನಾಗ ಆಡ್ತಾರೆ. ನಾವು ನಮ್ಮ ಟೈಮ್ನಾಗ ಆಟಾಡ್ತಿದ್ದ ಆಟ ಎಲ್ಲ ಬೇರೆ, ಬಟ್ ಇವ್ರು ಫ್ಲೋರ್ ಮೇಲೆ ಆಡಿಸೋ ಆಟ ಅದಾವಲ್ಲ, ಮೈ ಗಾಡ್, ನಾವು ಲೈಫ್ ಟೈಮ್ನಾಗ ಯಾವತ್ತೂ ಟ್ರೈ ಮಾಡಿಲ್ಲ. ಅದು ಮಕ್ಕಳ ಜೊತೆ ನಾವೆಲ್ಲ ಏನಾಗ್ತೀವಿ ಅಂದ್ರೆ, ಯೂಶ್ವಲಿ ಊಟ ಮಾಡಿಸ್ತೀವಿ, ಭಾಳ ಅಂದ್ರೆ ಅವ್ರು ಬೇಜಾರಾದಾಗ ಅವ್ರು ಟಾಯ್ಸ್ ಇರ್ತಾವೆ, ಅದ್ರ ಜೊತೆ ಆಟಾಡ್ತೀವಿ. ಅಥವಾ ಫನ್ ವರ್ಲ್ಡ್ ಏನಾರು ಕರ್ಕೊಂಡು ಹೋದಾಗ ಅಲ್ಲೇನು ಗೇಮ್ ಇರ್ತದೆ ಆಡ್ತೀವಿ. ಬಟ್ ಇವ್ರು ಟಾಸ್ಕ್ ಅಂತ ಕೊಟ್ಟು, ಅಪೋಸಿಟ್ ನಮ್ಗೆ ಇನ್ನೊಬ್ರು ಕಂಟೆಸ್ಟೆಂಟ್ನ ಕೊಟ್ಟು ಜಿದ್ದಿ ಬಿಟ್ಟಾಗ ನಾವು ಗೆಲ್ಲಬೇಕು ಅನ್ನೋದಿರುತ್ತಲ್ಲ, ಅದೊಂದು ಟೆನ್ಷನ್ನು. ಡಿಫ್ರೆಂಟ್ ಕೈಂಡ್ ಆಫ್ ಗೇಮ್ಸ್ ಇರ್ತಾವೆ. ಸೊ ಅದನ್ನೆಲ್ಲ ಟ್ರೈ ಮಾಡಿದಾಗ ಖುಷಿ ಆಗ್ತೈತಿ, ಹೆದರಿಕೆನೂ ಭಾಳ ಇರ್ತೈತಿ. ಅದರೊಳಗೆ ಸೋಲು ಗಿಲು ಎಂಜಾಯ್ ಮಾಡ್ಕೊತ ಆ್ಯಕ್ಚುಲಿ ಮಕ್ಕಳ ಜೊತೆ ಭಾಳ ಟೈಮ್ ಸ್ಪೆಂಡ್ ಮಾಡತ್ತೀವಿ, ಅದು ಭಾಳ ಖುಷಿ. ಥ್ಯಾಂಕ್ ಯು ಸೋ ಮಚ್. ಹಾಯ್, ರೇಡಿಯೋ ಸಿಟಿ 91.1. ನಾನು ಶೀಲಾ, ಇವಳು ನನ್ನ ಮಗಳು ಗ್ರೀಷ್ಮಾ. ಆ್ಯಕ್ಚುಲಿ ನಾನು 15 ವರ್ಷದಿಂದ ಕಲಾವಿದೆಯಾಗಿ ಕೆಲಸ ಮಾಡ್ತಾಯಿದ್ದೀನಿ. ಸಾಕಷ್ಟು ಸೀರಿಯಲ್ಸ್ ಮಾಡಿದ್ದೀನಿ, ಕೆಲವೊಂದಷ್ಟು ಸಿನಿಮಾಗಳನ್ನೂ ಮಾಡಿದ್ದೀನಿ. ಇದು ನನ್ನ ಲೈಫಲ್ಲೇ ಬಿಗ್ ಆಪರ್ಚುನಿಟಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ನನ್ನ ಫಸ್ಟ್ ರಿಯಾಲಿಟಿ ಶೋ. ಯಾಕಂದರೆ ಸೀರಿಯಲ್ಲೇ ಬೇರೆ, ಆ್ಯಕ್ಟಿಂಗೇ ಬೇರೆ, ರಿಯಾಲಿಟಿ ಶೋನೇ ಬೇರೆ. ಸೊ ರಿಯಾಲಿಟಿ ಶೋ ಇದ್ದಾಗ ಹೇಗೆ ಅಂದರೆ, ನಾವು ಏನಿರ್ತೀವೋ ಆ್ಯಸ್ ಇಟ್. ಈಗ ಸೀರಿಯಲಲ್ಲಿ ನಾವು ಒಂದೊಂದು ಕ್ಯಾರೆಕ್ಟರ್ ಪ್ಲೇ ಮಾಡ್ತಿರ್ತೀವಿ, ಈಗ ಜನ ನಮ್ಮನ್ನು ಅದೇ ರೀತಿ ಗುರುತಿಸ್ತಾರೆ. ಬಟ್ ರಿಯಾಲಿಟಿ ಶೋ ಹಾಗಲ್ಲ. ನಾವೇನು, ನಾನು ಶೀಲಾ ಹೆಂಗೆ, ನನ್ನ ಮಗಳೇ ಹೇಗೆ, ಸೊ ಆ್ಯಸ್ ಇಟ್ ಈಸ್ ನಾವು ಹೆಂಗಿರ್ತೀವಿ ಹಾಗೆ ಜನಗಳ ಮುಂದೆ ತೋರಿಸ್ತಾರೆ. ಸೊ ಇದಂತೂ ನನಗೆ ಸಿಕ್ಕಿರೋವಂಥ ದೊಡ್ಡ ಆಪರ್ಚುನಿಟಿ. ನಾನಂತೂ ತುಂಬ ಖುಷಿಯಾಗಿದ್ದೀನಿ. ಫಸ್ಟ್ ಟೈಮ್ ಅದರಲ್ಲೂ ಶೂಟಿಂಗ್ ಅಂತ ಹೋದಾಗ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲ್ಲ, ಬಟ್ ಈ ಶೋ ಮುಖಾಂತರ ನಾನು ನನ್ನ ಮಗಳ ಜೊತೆ ಫುಲ್ 2.5 months ಫುಲ್ ಟೈಮ್ ಸ್ಪೆಂಡ್ ಮಾಡಿದ್ದೀನಿ. ನನಗಂತೂ ತುಂಬ ಖುಷಿಯಾಗಿದೆ. ಬಂದಾಗಿಂದನೂ ನಾನು ಹೇಳ್ತಿದ್ದೆ, ಗ್ರೀಷ್ಮಾ, ಒಂದು ಆಟದಲ್ಲಿ ಸೋಲು ಗೆಲುವು ಮುಖ್ಯ, ಎರಡೂ ಇರುತ್ತೆ. ಸೊ ಒಂದು ಗೇಮಲ್ಲಿ ನಾವು ಗೆದ್ದರೆ ಇನ್ನೊಂದು ಗೇಮಲ್ಲಿ ಇನ್ನೊಬ್ಬರು ಗೆಲ್ತಾರೆ. ಸೊ ಅದು ಎರಡನ್ನೂ ಸಮಾನವಾಗಿ ಸ್ವೀಕರಿಸಬೇಕು. ನೀನೇನಾದರೂ ಸೋತ್ರೆ ಅಳಬಾರ್ದು ಅಂತ ಸಾಕಷ್ಟು ಎಲ್ಲ ಅಮ್ಮಂದಿರು ಹೇಳ್ತಾರೆ. ಬಟ್ ಆದರೆ ಮಕ್ಕಳು ಅದನ್ನು ಮಾಡಲ್ಲ. ಏನೋ ನಾವು ಒಂಚೂರು ಸ್ಲೋವಾಗಿ ಆಡ್ತಿದ್ರೆ ಅಲ್ಲೇ ನಮ್ಮನ್ನೇ ಬೈಯೋಕ್ಕೆ ಶುರು ಮಾಡ್ತಾರೆ. ಅಮ್ಮ ನೀನು ಚೆನ್ನಾಗಿ ಆಡ್ತಾ ಇಲ್ಲ, ಅಮ್ಮ ನೀನು ಚೆನ್ನಾಗಿ ಆಡ್ತಾ ಇಲ್ಲ, ಅಯ್ಯೋ ಅವ್ರು ಅಷ್ಟು ಹಾಕಿದ್ರು ಇಷ್ಟು ಹಾಕಿದ್ರು ಅಂತ ಫುಲ್ ಟೆನ್ಷನ್ ಕೊಡ್ತಾರೆ. ಬಟ್ ಆದ್ರೂ ಪರವಾಗಿಲ್ಲ, ನನ್ನ ಮಗಳು ಒಂಚೂರು ದೊಡ್ಡೋಳಾಗಿರೋದ್ರಿಂದ ಅವಳು ಅರ್ಥ ಮಾಡ್ಕೋತಾಳೆ, ಅಮ್ಮ ಕಷ್ಟಪಟ್ಟು ಆಡ್ತಾ ಇದ್ದಾರೆ. ಯಾಕಂದರೆ ನಾವು ಸ್ಕೂಲ್ ಡೇಸಲ್ಲಿ ಗೇಮ್ ಆಡಿರೋದು, ಈ ಗೇಮ್ ಎಲ್ಲ ನಮಗೆ ಗೊತ್ತೇ ಇಲ್ಲ, ಮರ್ತೇ ಹೋಗಿದೆ. ಸ್ಕೂಲ್ ಡೇಸಲ್ಲಿ ಕೈ ಕಾಲು ಇದೆಲ್ಲ ಮಾಡಿ, ಬಟ್ ಇದರಲ್ಲಂತೂ ಫುಲ್ಲು ನಾವು ಚೈಲ್ಡ್ಹುಡ್ಡಲ್ಲಿ ಏನು ಮಾಡ್ತಿದ್ವೋ ಅದನ್ನು ಈಗ ಮಾಡ್ತಾಯಿದ್ದೀವಿ. ಸೊ ಇವಳು ಅರ್ಥ ಮಾಡ್ಕೋತಾಳೆ, ಇವಳೇನು ಅಷ್ಟು ಹಠ ಮಾಡಲ್ಲ. ಬಟ್ ಆದರೂ ಎಲ್ಲ ಮಕ್ಳಿಗೂ ಅದು ಇರುತ್ತಲ್ವ, ಅಯ್ಯೋ ನಾನು ಸೋತ್ಬಿಟ್ಟೆ ಅಂತ. ಸೊ ಅದು ಕಾಮನ್ ಅಲ್ಲ, ಎಲ್ಲ ಮಕ್ಕಳಲ್ಲೂ ಇರುತ್ತೆ.
ನಂಗೆ ತುಂಬ ಖುಷಿ ಆಗ್ತಿದೆ. ನನಗೆ ಇದುವರೆಗೂ ಗೊತ್ತಿಲ್ಲ ಅಮ್ಮ ಆ್ಯಕ್ಟ್ರು ಅಂತ. ಆಮೇಲೆ ಗೊತ್ತಾಗಿದ್ದು ನಾನು ದೊಡ್ಡವಳಾಗ್ತಾ ಬೆಳೀತಿರ್ತಿದ್ನಲ್ಲ, ಆಗ ಗೊತ್ತಾಯಿತು ಅಮ್ಮ ಆ್ಯಕ್ಟರ್ ಅಂತ. ಮಧ್ಯದಲ್ಲಿ ಅಮ್ಮ ಅಂದರೆ ಚೆನ್ನಾಗಿ ಮಾಡ್ತಾರೆ ಮತ್ತು ಗೇಮು ಚೆನ್ನಾಗಿ ಆಡ್ತಾರೆ. ಮೊದಲಿಂದ ಎಷ್ಟೊಂದು ಗೇಮ್ನ ಗೆದ್ಕೊಂಬಂದಿದ್ದೀವಿ. ಎಷ್ಟು ಖುಷಿ ಆಗುತ್ತೆ. ನನ್ನ ಫಸ್ಟ್ ಶೋ ಇದು, ರಿಯಾಲಿಟಿ ಶೋ. ಬೆಸ್ಟ್ ಫ್ರೆಂಡ್ ಇಬ್ಬರು ಇದ್ದಾರೆ. ವಿಯಾನ್ ಬಾ. ಇವನು ವಿಯಾನು ಅಂದರೆ ನಮ್ಮಮ್ಮನ ಹಳೆ ಆ್ಯಕ್ಟ್ರ್ ಮಗ. ಶಿಲ್ಪ ಅವ್ರ ಅಮ್ಮನ ಹೆಸರು. ಆ್ಯಕ್ಚುಲಿ ಈ ರಿಯಾಲಿಟಿ ಶೋಯಿಂದ ನನಗೆ ಹೊಸ ಫ್ರೆಂಡ್ಸ್ ಸಿಕ್ಕಿದ್ದಾರೆ. ಅದರಲ್ಲೂ 15 ವರ್ಷದ ಹಳೆ ಗೆಳತಿ ನನಗೆ ಶಿಲ್ಪ. ಇವರು ನಾನು ಒಂದು ಪ್ರಾಜೆಕ್ಟ್ ಮಾಡಿದ್ವಿ 15 ಇಯರ್ಸ್ ಬ್ಯಾಕು. ಸೊ ನನಗೆ ಶಿಲ್ಪನ ನೋಡಿ ಎಷ್ಟು ಖುಷಿ ಆಯಿತು ಅಂದರೆ, ಏನೋ ನನ್ನ ಆತ್ಮೀಯ ಗೆಳತಿ, ನನ್ನ ಅಕ್ಕ, ನನ್ನ ತಂಗಿ ಇವರೇ ಸಿಕ್ಬಿಟ್ರು ಶೋನಲ್ಲಿ ಅನ್ನೋವಷ್ಟು ಖುಷಿ ಆಯಿತು. ಅದಕ್ಕೆ ಈ ನನ್ನಮ್ಮ ಸೂಪರ್ ಸ್ಟಾರ್ ಸೀಸನ್ 3ಗೆ ನಾನು ಋಣಿಯಾಗಿರ್ತೀನಿ, ಖುಷಿಯಾಗಿರ್ತೀನಿ. ಥ್ಯಾಂಕ್ ಯು ಶಿಲ್ಪ, ಥ್ಯಾಂಕ್ ಯು. ನೀನು ಸಿಕ್ಕಿದ್ದು ನಂಗೆ ಭಾಳ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ನಾವಿಬ್ಬರು ಸೇಮ್ ಇಂಡಸ್ಟ್ರಿ ಒಳಗೆ ಕೆಲಸ ಮಾಡೋರು, ಇದೇ ಇಂಡಸ್ಟ್ರಿ ಒಳಗೆ. ಸೊ 15 ವರ್ಷದಿಂದ ನಾವು ಫ್ರೆಂಡ್ಸು. ಬಟ್ ಇಲ್ಲಿ ಬಂದಾಗಿಂದ ಇನ್ನೂ ಸ್ವಲ್ಪ ಕ್ಲೋಸ್ನೆಸ್ ಜಾಸ್ತಿ ಆಗೈತಿ. ಯಾಕಂದ್ರೆ ನಮ್ಮ ಮಕ್ಕಳು ಫ್ರೆಂಡ್ಸು, ಅಮ್ಮಂದ್ರೆ ನಾವಿಬ್ಬರು ಫ್ರೆಂಡ್ಸು. ಸೊ ಇಲ್ಲಿ ನಮ್ಮಿಬ್ಬರು ಮಕ್ಕಳು ಎಂಜಾಯ್ ಮಾಡ್ಕೊಂಡು ಆಡ್ಕೊಂಡಿರ್ತಾರೆ. ಹಂಗೆ ನಾವಿಬ್ಬರು ಟೈಮ್ ಸಿಕ್ಕಾಗ ನಾವಿಬ್ಬರು ಎಂಜಾಯ್ ಮಾಡ್ಕೊಂಡು ಆಟ ಆಡ್ಕೊಂಡು ಇರ್ತೀವಿ. ಸೊ ಖುಷಿ ಆಗ್ತೈತಿ. ಇವಳು ನನ್ನ ಬೆಸ್ಟ್ ಫ್ರೆಂಡ್ ಅಂದರೆ ದ್ವಿತಾ. ಫಸ್ಟು ಫ್ರೆಂಡ್ ಆಗಿದ್ದೀವನು, ಸೆಕೆಂಡು ಅವನು, ಇವರಿಬ್ಬರು ಎಲ್ಲ ಇಡೀ ಸೆಟ್ಟು ಮಕ್ಕಳೆಲ್ಲ ನನ್ನ ಫ್ರೆಂಡ್ಸೇ. ಆದರೆ ಸ್ವಲ್ಪ ಇದು ಅಂದರೆ ಸ್ವಲ್ಪ ಕ್ಲೋಸ್. ಇವರಿಬ್ಬರೇ ಬೆಸ್ಟ್ ಫ್ರೆಂಡ್ಸ್ ಅಂದರೆ. ನನಗೆ ಮೊದಲು ನನಗೆ ಧೈರ್ಯ ಏರಿ ಸಮಾಧಾನ ಮಾಡಿಸಿದ್ದು ಇವರಿಬ್ಬರೇ. ಏನು ತರಲೆ ಮಾಡಲ್ಲ. ಫೋನ್ ನೋಡ್ತೀವಿ, ಓಡಾಡ್ತಿರ್ತೀವಿ. ಅಮ್ಮನ ಕೈಗೆ ಸಿಗಲ್ಲ, ಎಲ್ಲೆಲ್ಲ ಓಡ್ತಿರ್ತೀವಿ. ಬ್ರೇಕ್ ಟೈಮಲ್ಲಿ ಎಲ್ಲೆಲ್ಲ ಓಡ್ತಿರ್ತಾರೆ. ಆಮೇಲೆ ಮಧ್ಯದಲ್ಲಿ ಅಲ್ಲಿ ಟೈಮ್ ಸಿಗ್ತಾರೆ ಓಡು ಆಟ ಆಡೋಕ್ಕೆ ಅಂತ. ಮತ್ತು ಅಲ್ಲಿ ಅವರು ಎಲ್ಲ ನನ್ನ ಫ್ರೆಂಡೇ. ಇವಳಂತೂ ಎಲ್ರಿಗೂ ನನ್ನ ಫ್ರೆಂಡ್ಸ್. ಶಿ ಈಸ್ ಮೈ ಬೆಸ್ಟ್ ಫ್ರೆಂಡ್. ಎಲ್ಲರೂ ಇವಳನ್ನ ಸೆಟ್ಟಲ್ಲಿ ಕರೆಯೋದು ಮೇಕಪ್ ಕ್ವೀನ್. ಎಷ್ಟು ಮೇಕಪ್ ಹಾಕೋತಾಳೆ ಅಂದರೆ ಅವ್ರ ಅಮ್ಮಂಗೂ ಮೇಕಪ್ ಮಾಡಿ ಇವಳೇ ಕೊಡೋದು. ಅಷ್ಟು ಮೇಕಪ್ ಹಾಕೋತಾಳೆ ಇವಳು.